ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ವಿದ್ಯಾರಾಜ್ ಕನ್ನಡ ಟ್ಯುಟೋರಿಯಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯು ನಡೆಸಿದಂತಹ 10ನೇ ತರಗತಿಯ ಪ್ರಥಮ ಭಾಷೆ ಕನ್ನಡದ ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಮಾದರಿ ಉತ್ತರಗಳನ್ನು ನೋಡುವ ಪ್ರಯತ್ನವನ್ನು ಮಾಡೋಣ. ಅದಕ್ಕೂ ಮೊದಲು ನನ್ನ ಚಾನಲನ್ನು ಯಾರಾದರೂ ಮೊದಲ ಬಾರಿಗೆ ವೀಕ್ಷಣೆ ಮಾಡ್ತಾಯಿದ್ರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ಮುಂದಿನ ವಿಡಿಯೋವನ್ನು ವೀಕ್ಷಣೆಯನ್ನು ಮಾಡಿ. ಹಾಗಾದರೆ ತಡ ಯಾಕೆ ಮಕ್ಕಳೇ, ಇವತ್ತು ಅಂದರೆ ದಿನಾಂಕ 18/3/2026 ನಡೆದಿರುವ ವಾರ್ಷಿಕ ಪರೀಕ್ಷೆಯ ಒಂದು ಮಾದರಿ ಉತ್ತರಗಳನ್ನು ನೋಡುವ ಪ್ರಯತ್ನವನ್ನು ಮಾಡೋಣ. ಮೇನ್ಸೊಂದು ಕೆಳಗಿನ ಪ್ರಶ್ನೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಸರಿಯಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. ಕನ್ನಡ ವರ್ಣಮಾಲೆಯಲ್ಲಿರುವ ವರ್ಗೀಯ ವ್ಯಂಜನಗಳ ಸಂಖ್ಯೆ 9. ವಧೂಪೇತ ಪದವು ಈ ಸಂಧಿಗೆ ಸೇರಿದೆ. ವಧೂಪೇತ ಅನ್ನೋದು ಯಾವ ಸಂಧಿ ಅಂತೇಳಿ ಕೇಳಿದ್ದಾರೆ, ಅದು ಲೋಪ ಸಂಧಿ. ವಧು ಪ್ಲಸ್ ಉಪೇತ ವಧೂಪೇತ ಲೋಪ ಸಂಧಿ ಆಗುತ್ತೆ. ಪಾರಿಭಾಷಿಕ ಪದಗಳನ್ನು ಬಳಸುವಾಗ ಅನ್ಯ ಭಾಷೆ ಪದಗಳನ್ನು ಬಳಸುವಾಗ ಪ್ರಮುಖ ಪದಗಳನ್ನು ಸೂಚಿಸುವಾಗ ಬಳಸುವ ಲೇಖನ ಚಿಹ್ನೆ ವಾಕ್ಯವೇಷ್ಟನ ಚಿಹ್ನೆ. ಇನ್ನು ಮುಂದಿನ ಪ್ರಶ್ನೆ, ವರ್ತಮಾನ ಕಾಲದ ಕಾಲಸೂಚಕ ಪ್ರತ್ಯಯ ವರ್ತಮಾನ ಕಾಲದ ಉತ್ತ. ಇನ್ನು ಮುಂದಿನ ಪ್ರಶ್ನೆ, ದ್ವಿತೀಯ ವಿಭಕ್ತಿಯ ಕಾರಕಾರ್ಥ ಕರ್ಮಾರ್ಥ. ದ್ವಿತೀಯ ವಿಭಕ್ತಿಯ ಕಾರಕಾರ್ಥ ಕರ್ಮಾರ್ಥ. ಮಾದ್ರ ಮಾಗದ ಯಾದವರು ಇದು ದ್ವಂದ್ವ ಸಂಧಿಗೆ ಉದಾಹರಣೆ ಆಗುತ್ತೆ, ದ್ವಂದ್ವ ಸಮಾಸಕ್ಕೆ ಉದಾಹರಣೆ ಆಗುತ್ತೆ. ಅಮೃತ, ಇಲ್ಲಿ ಮೊದಲೆರಡು ಪದಗಳಿಗೂ ಸಂಬಂಧೀಕರಿಸಿ ಬರೆಯಿರಿ ಪ್ರಶ್ನೆ. ಅಮೃತ ಅಮರ್ದು ಕಾರ್ಯ ಕಜ್ಜ. ಅಷ್ಟು ಪರಿಮಾಣವಾಚಕ 12 ಸಂಖ್ಯಾವಾಚಕ. ಹಾಲ್ಜೇನು ಜೋಡು ನುಡಿ ತುತ್ತ ತುದಿ ದ್ವಿರುಕ್ತಿ. ನಿನಗಾಗಿ ತದಿತಾಂತವ್ಯಯ ಪೆರ್ಮೆ ಕೃದಂತವ್ಯಯ. ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು? ಮಹಮ್ಮದೀಯರ ಆಳ್ವಿಕೆಯ ಕಾಲದಲ್ಲಿ ಬಂದವು. ಹುಲಿಗೆ ಪರಮಾನಂದವಾಗಲು ಕಾರಣವೇನು? ಶಾನುಭೋಗರ ದುಂಡು ದುಂಡಾದ ಶರೀರವನ್ನು ನೋಡಿ. ಲಂಡನ್ ನಗರದಲ್ಲಿ ಪ್ರಸಿದ್ಧಿ ಪಡೆದ ಶಿಂಪಿಗಳ ಹೆಸರೇನು? ಶ್ಯಾವೋಯ್ ಶಿಂಪಿಗಳು. ಸೂರ್ಯಮಿತ್ರನು ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಹೇಳಲು ಕಾರಣವೇನು? ಮೊದಲಿನಂತೆ ಹಾಳಾಗುವರೆಂಬ ಉದ್ದೇಶದಿಂದ. ಹಲಗಲಿ ಗ್ರಾಮ ಎಲ್ಲಿದೆ? ಮುಧೋಳ ಸಂಸ್ಥಾನದಲ್ಲಿದ್ದಿದ್ದು ಈಗ ಬಾಗಲಕೋಟೆ ಜಿಲ್ಲೆಗೆ ಸೇರಿದೆ. ಪರಶುರಾಮನು ದ್ರೋಣನಿಗೆ ಯಾವುದರಲ್ಲಿ ಅರ್ಘ್ಯವನ್ನು ನೀಡಿದನು? ಮಣ್ಣಿನ ಪಾತ್ರೆಯಲ್ಲಿ ಅರ್ಘ್ಯವನ್ನು ನೀಡಿದನು. ಪುಟ್ಟಪುರಿ ಅಮ್ಮನ ತೂತುಬಿದ್ದ ಸೀರೆಯಲ್ಲಿ ಯಾರು ಸೊರಗಿದ್ದಾರೆ? ಪುಟ್ಟಪುರಿಯ ಅಮ್ಮನ ತೂತುಬಿದ್ದ ಸೀರೆಯಲ್ಲಿ ಬಾಲರವಿಯು ಸೊರಗಿದ್ದಾನೆ. ಇನ್ನು ಮೇನ್ಸ್ 4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಪಾಠದ ಹೆಸರುಗಳನ್ನು ಹೇಳ್ತಾ ಹೋಗ್ತೇನೆ. ಪ್ರಶ್ನೆ 18 ನಮ್ಮ ಭಾಷೆ. 19 ಸರ್ ಎಂ ವಿಶ್ವೇಶ್ವರಯ್ಯ ಅಂದರೆ ಭಾಗ್ಯಶಿಲ್ಪಿಗಳು. 20 ಲಂಡನ್ ನಗರ. 21 ಅಗ್ನಿಭೂತಿ ವಾಯುಭೂತಿಯರ ಕತೆ. 22 ಹಕ್ಕಿ ಹಾರುತ್ತಿದೆ ನೋಡಿದಿರಾ. 23 ಹಲಗಲಿ ಬೇಡರು. 24 ಭಗತ್ ಸಿಂಗ್. 25 ಉದಾತ್ತ ಚಿಂತನೆಗಳು. 26 ವಚನಗಳು. 27 ಸುಖನಾಶನ ಉಪದೇಶ. ಇನ್ನು ಕೃತಿಕಾರರ ಪರಿಚಯ. ಎನ್ ಮೂರ್ತಿರಾವ್ 1900ರಲ್ಲಿ ಮಂಡ್ಯ ಜಿಲ್ಲೆ ಅಕ್ಕಿ ಹೆಬ್ಬಾಳ್ನಲ್ಲಿ ಜನಿಸಿದರು. ಹೊಗಲುಗನಸುಗಳು, ಅಲೆಯುವಮನ, ಅಪರ ವಯಸ್ಕನ ಅಮೆರಿಕಾ ಯಾತ್ರೆ, ಮಿನುಗು ಮಿಂಚು, ಇನ್ನು ಮುಂತಾದವುಗಳು. ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಗೌರವ ಡಿಲಿಟ್ ಪ್ರಶಸ್ತಿ, ಇನ್ನು ಮುಂತಾದ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ. ಇನ್ನು ಎರಡನೆಯ ಒಬ್ಬ ಕೃತಿಕಾರರು ಅಂತ ಅಂದರೆ ಅರಣ್ಯ ರತ್ನಾತ್ರಯರಲ್ಲಿ ಒಬ್ಬನಾಗಿದ್ದನು. ಇವನು ಸಾಮಾನ್ಯ ಶಕ ಸುಮಾರು 949ರಲ್ಲಿ ಅಂದರೆ 10ನೇ ಶತಮಾನದಲ್ಲಿ ಬಾಗಲಕೋಟೆ ಜಿಲ್ಲೆಯ ಮುಧೋಳಿನಲ್ಲಿ ಜನಿಸಿದನು. ಇವನು ಸಾಹಸ ಭೀಮ ವಿಜಯ, ಗದಾಯುದ್ಧ, ಅಜಿತ ತೀರ್ಥಂಕರ ಪುರಾಣ ತಿಲಕಂ, ಪರಶುರಾಮ ಚರಿತಂ, ಚಕ್ರೇಶ್ವರ ಚರಿತಂ, ರನ್ನಕಂದ ಎನ್ನುವ ಮುಂತಾದ ಕೃತಿಗಳನ್ನು ರಚಿಸಿದ್ದಾನೆ. ಇವನಿಗೆ ಕವಿ ಚಕ್ರವರ್ತಿ ಎಂಬ ಬಿರುದನ್ನು ಚಾಲುಕ್ಯದರು ತೈಲಪನ್ನು ನೀಡಿ ಗೌರವಿಸಿದನು. ಇನ್ನು ಪ್ರಶ್ನೆ 30 ಚಂಪಕಮಾಲ ವೃತ್ತ. 31 ರೂಪಕ ಅಲಂಕಾರ. ಇನ್ನು 32 ಮಾತೆಯ ಮುತ್ತು ಮಾತೆಯ ಮೃತ್ಯು, ಗಾದೆ ಮಹತ್ವ, ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ. ಇನ್ನು 33 ಸಂದರ್ಭ ಸ್ವಾರಸ್ಯ ಬರೆಯೋದು. DS ಜಯಪಗೌಡ ಅವರು ಬರೆದಿರುವ ಭಾಗ್ಯಶಿಲ್ಪಿಗಳು. 34 ದೇವನೂರು ಮಹಾದೇವರು ಅವರು ಬರೆದಿರುವ ಎದೆಗೆ ಬಿದ್ದ ಅಕ್ಷರ. 35 ಸಾರಾ ಅಬೂಬಕರ್ ಅವರು ಬರೆದಿರುವ ಯುದ್ಧ ಎಂಬ ಪಾಠದ್ದು. ಮತ್ತು ನೆಕ್ಸ್ಟ್ 36 ದ ರಾ ಬೇಂದ್ರೆ ಅವರು ಬರೆದಿರುವ ಹಕ್ಕಿಗೆ ಹಾರುತ್ತಿದೆ ನೋಡಿದ್ದೀರಾ. 37 ಕುವೆಂಪು ಅವರ ಹಸಿರು. 38 ಯಾರು ಪಂಪ ಬರೆದಿರುವ ಕೆಮ್ಮನೆ ಮಿಸಿ ಹೊತ್ತೇನೆ. ಇನ್ನು 39 ಅದೇ ಪದ್ಯನೇ ಬಂದಿದೆ. ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ.
ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ ಬರದೇ ಬರೀತೀರಾ. ಇನ್ನು ನೆಕ್ಸ್ಟು ಎತ್ತಣ ತುರಂಗಂ ಇದು ಪದ್ಯದ ಮೌಲ್ಯಾಧಾರಿತ ಸಾರಾಂಶ. ವೀರಲವ ಪದ್ಯದ್ದು ಆಗಿದೆ. ಇದು ಆಲ್ರೆಡಿ ನಿಮಗೆ ಬರ್ದೆಲ್ಲ ರೂಢಿನೇ ಇದೆ, ಬರದೇ ಬರೀತೀರಾ ಅಂಥೇಳಿ ನನಗೆ ಗೊತ್ತಿದೆ. ಇನ್ನು ನೆಕ್ಸ್ಟು ಶಬರಿಯ ಸಡಗರ 41ನೇ ಪ್ರಶ್ನೆ. ಇದಂತೂ ಬಂದಿರೋದೆ. ಶಬರಿಯ ಸಡಗರ ಸಂತೋಷ ಮೇಳಿದವರ ಹಾಡಿನಲ್ಲಿ ಹೇಗೆ ವರ್ಣಿತವಾಗಿದೆ ಬರೆಯಿರಿ. ನೆಕ್ಸ್ಟ್ 42 ಕೃಷ್ಣನು ಭೇದತಂತ್ರವನ್ನು ಬಳಸಿ ಕರ್ಣನಿಗೆ ಒಡ್ಡಿದ ಆಮಿಷಗಳನ್ನು ಸಂಗ್ರಹಿಸಿ ಬರೆಯಿರಿ. ಆಲ್ರೆಡಿ ನೀವು ಬರೆದು ರೂಢಿಯಾಗಿಬಿಟ್ಟಿದೆ. ಇನ್ನು ಗದ್ಯ ಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಉತ್ತರ ಬರೆಯಿರಿ. 2 ಪ್ರಶ್ನೆಗಳಿದ್ದಾವೆ, ಅದಕ್ಕೆ ನೀವು ಉತ್ತರವನ್ನು ಇದರಲ್ಲೇ ಇದೆ ಹುಡುಕೊಂಡು ಬರೆದ್ರೆ ನಿಮಗೆ 4 ಅಂಕಗಳು ಸಿಗುತ್ತೆ. ಇದನ್ನು ನೀವು ಬರದೇ ಬರಿತೀರ. ಈ ವರ್ಷದ ಪ್ರಶ್ನೆ ಪತ್ರಿಕೆ ಇಷ್ಟು ಈಸಿ ಆಗಿದೆ ಅಂತಂದರೆ ಇಷ್ಟು ಸರಳವಾದ ಪ್ರಶ್ನೆ ಪತ್ರಿಕೆ ನೋಡಿ. ಮನಸ್ಸಿನಲ್ಲೇ ಒಂದು ಸಾರಿ ಓದ್ಕೊಂಡು ಕೆಳಗೆ ಪ್ರಶ್ನೆಗಳಿದ್ದಾವೆ, ಪ್ರಶ್ನೆಗಳಿಗೆ ನೀವು ನೇರವಾಗಿ ಉತ್ತರಗಳನ್ನು ಬರೀಬಹುದು. ಇದು ಸುಬ್ಬಲಕ್ಷ್ಮಿ ಅವರ ಕಾರ್ಯ ಸಾಧನೆಗಳ ಬಗ್ಗೆ ಈ ಸ್ಟೋರಿ, ಅಂದರೆ ಸುಬ್ಬಲಕ್ಷ್ಮಿಯವರ ಜೀವನ ಮತ್ತು ಸಾಧನೆಗಳನ್ನು ಕುರಿತು ಈ ಸ್ಟೋರಿ ಇದೆ. ಅದಕ್ಕೆ 2 ಪ್ರಶ್ನೆಗಳಿಗೂ 2 ಅಂಕಗಳು. ಇನ್ನು ನೆಕ್ಸ್ಟ್ ನಿಮಗೆ 44ನೇ ಪ್ರಶ್ನೆ. ನಿಮ್ಮನ್ನು ಚಿಕ್ಕಮಗಳೂರಿನ ಸರ್ಕಾರಿ ಪ್ರೌಢಶಾಲಾ ವಿದ್ಯಾರ್ಥಿನಿ ನೇಹಾ ಎಂದು ಭಾವಿಸಿಕೊಂಡು ಜಿಲ್ಲೆಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಚಿತ ತರಬೇತಿ ಕೇಂದ್ರವನ್ನು ಸ್ಥಾಪಿಸುವಂತೆ ಕೋರಿ ಮಾನ್ಯ ಶಿಕ್ಷಣ ಸಚಿವರಿಗೆ ಪತ್ರ ಬರೆಯಿರಿ. ಆರಾಮಾಗಿ ಈಸಿಯಾಗಿ ನೀವು ಇದನ್ನು ವ್ಯಾವಹಾರಿಕ ಪತ್ರವನ್ನಂತೂ ನೀರು ಕುಡ್ದಂಗೆ ಬರೆದಿರ್ತೀರ. ಇನ್ನು ಮುಂದಿನ ಪ್ರಶ್ನೆ. ಪ್ರಬಂಧ ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ, ಹೆಣ್ಣು ಮಕ್ಕಳಿಗೆ ಸರ್ಕಾರದ ಸೌಲಭ್ಯಗಳು. 2 ಪ್ರಬಂಧಗಳು LBAದಲ್ಲೇ ಬಂದಿದೆ, ಪಾಠದ ಹಿಂದಿನೂ ಇದೆ. ಮಕ್ಕಳೇ ಆರಾಮಾಗಿ ಬರೆದಿರ್ತೀರ. ಮಕ್ಕಳೇ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತ ಹೇಳಿ ಅಂದ್ಕೊಂಡಿರ್ತೇನೆ. ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ. ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.